ಪೆನ್ ಡ್ರೈವ್ ವೈರಲ್ ಮಾಡಿದಂತಹ ರೂವಾರಿಗಳಿಗೂ ಕೂಡ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ನವೀನ್ ಗೌಡ ಮತ್ತು ಚೇತನ್ ಗೌಡಗೆ ನೋಟಿಸ್. ತನಿಖೆಗೆ ಇವತ್ತು ಹಾಜರಾಗಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಆರೋಪಿಗಳು. ಚೇತನ್, ಕಾರ್ತಿಕ್, ನವೀನ್, ಪುಟ್ಟರಾಜ್ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ಜಾಮೀನು ಅರ್ಜಿ ವಜಾ ಆದರೆ ಈ 5 ಆರೋಪಿಗಳಿಗೆ ಬಂಧನದ ಭೀತಿ. ಮೇ 8ರಂದೇ ಹಾಸನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಹಾಸನದಲ್ಲಿ ಅರ್ಜಿ ವಜಾ ಆದ ಬಳಿಕ ಈಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಮೊರೆ ಹೋಗಿದ್ದಾರೆ. ವಿಚಾರಣೆ ಇವತ್ತು ನಡೆಯುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪೆನ್ ಡ್ರೈವ್ ವೈರಲ್ನ ರೂವಾರಿಗಳನ್ನ ತನಿಖೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಆಕ್ಷೇಪ ಎಸ್ಐಟಿಯ ವಿರುದ್ಧ ವ್ಯಕ್ತವಾಗ್ತಲೇ ಇತ್ತು. ಈಗ ಕೊನೆಗೂ ಅವರನ್ನ ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ. ಆದರೆ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರ ಕೂಡ ಇರುವಂಥದ್ದು. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಈ ವೈರಲ್ ರೂವಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರತಿಮಾ, ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದದ್ದೇ ಈ 4-5 ಜನ ಆರೋಪಿಗಳಿಂದ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಅವರು ಹಾಸನದಲ್ಲಿ ಅಂದರೆ ಏಪ್ರಿಲ್ 21ನೇ ತಾರೀಕು ಹಾಸನದ ಸುತ್ತಮುತ್ತ ಒಂದಿಷ್ಟು ಪೆನ್ ಡ್ರೈವ್ಗಳನ್ನು ಹಂಚುತ್ತಾರೆ. ಆ ಪೆನ್ ಡ್ರೈವ್ ಹಂಚಿದ ನಂತರವೇ ಈ ಎಲ್ಲ ಪೆನ್ ಡ್ರೈವ್ಗಳು ಎಲ್ಲರ ಕೈಲಿ ಸಿಗ್ತಾ ಹೋಗ್ತದೆ, ವಿಡಿಯೋಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಏನೋ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವ ರೀತಿ ಅಂತ ಗಂಭೀರವಾದ ಆರೋಪ ಇದೆಯೋ ಅದೇ ರೀತಿ ಈ ಒಂದು ವಿಡಿಯೋಗಳನ್ನು ಕೆಲವು ಮಹಿಳೆಯರ ಮುಖವನ್ನು ಕೂಡ ಬ್ಲರ್ ಮಾಡದೆ ಅವರ ಮಾನಹಾನಿ ಮಾಡುವ ರೀತಿ ಅವರ ವಿಡಿಯೋಗಳನ್ನು ಹಂಚಿಕೆ ಮಾಡಿದಂಥ ವಿರುದ್ಧ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಏನು ಹಾಸನ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ ಆ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಯಿತು. ಎಸ್ಐಟಿಗೆ ವರ್ಗಾವಣೆಯಾಗಿ ಸುಮಾರು 1 ತಿಂಗಳು ಆಗ್ತಾ ಬಂದರೂ ಕೂಡ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರನ್ನ ವಿಚಾರಣೆಗೆ ಕರೆದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈ ರೀತಿಯಾದ ಆಕ್ರೋಶಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಈ ಮೊದಲು ಒಮ್ಮೆ ಎಸ್ಐಟಿ ಅಧಿಕಾರಿಗಳು ಅಷ್ಟು ಜನ ಆರೋಪಿಗಳಿಗೆ ನೋಟಿಸನ್ನ ಕೊಡಲಾಗಿತ್ತು, ಕೊಟ್ಟು ಸುಮ್ಮನಾಗಿದ್ರು, ಅವ್ರು ಬಂದಿಲ್ಲ ಸೊ ಅನ್ನೋಂಥ ನಿಟ್ಟಿನಲ್ಲಿ ಸುಮ್ಮನಾಗಿದ್ರು. ಅಂದ್ರೆ ಆ ರೀತಿಯಾದಂಥ ನಿರ್ಲಕ್ಷ್ಯ, ಅವ್ರನ್ನ ವಿಚಾರಣೆಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನಾಗಿದ್ದೇ. ಇಲ್ಲ ಒಂದ್ ಕಡೆ ಎಸ್ಐಟಿ ಒಂದ್ ರೀತಿ ತಾರತಮ್ಯವನ್ನ ಅನುಸರಿಸ್ತಾ ಇದೆ. ಇಲ್ಲ ಒಂದ್ ಕಡೆ ಕೇವಲ ದೇವೇಗೌಡರ ಕುಟುಂಬದ ಕೆಲವು ಆರೋಪಿಗಳಂತ ಹೇಳಲಾಗ್ತಾ ಇದೆ, ಅವ್ರನ್ನ ಮಾತ್ರ ಕ್ರಮ ಕೇಳುತ್ತೆ, ಇವ್ರಿಗೆ ಕ್ರಮ ಕೈಗೊಳ್ತಿಲ್ಲ ಅಂತ. ಸೊ ಹಾಗಾಗಿ ಅವ್ರು 2ನೇ ನೋಟಿಸ್ ಬಂದ ನಂತರ ಹೈಕೋರ್ಟ್ಗೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ವಿಚಾರಣೆಗೆ ಬರುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಅಲ್ಲಿ ಉಲ್ಲೇಖ ಮಾಡಲಾಗ್ತವೆ, ಅವ್ರಿಗೆ ನಿಜಕ್ಕೂ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.